ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾದರೆ ಕೊನೆಯಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಬೆಳಗ್ಗೆ ಅಲಾರಾಂ ಹೊಡೆದಾಗ ಸುಮಾಳಿಗೆ ಮತ್ತೊಂದು ದಿನ ದೇವರು ಆಯಸ್ಸು ಕೊಟ್ಟನಲ್ಲ ಎಂದು ಬೇಸರದೊಂದಿಗೆ ಎದ್ದಳು. ಕಾಲನ್ನು ನೆಲಕ್ಕೆ ಇಡಲು ಸಾಧ್ಯವಾಗಲಿಲ್ಲ. ನಿನ್ನೆ ಅವರ ಪತಿ ದೇವರಿಗೆ ಪಿತ್ತ ಹೆಚ್ಚಾಗಿ ಕೋಪವನ್ನೆಲ್ಲ ಸುಮಾ ಮೇಲೆ ತೀರಿಸಿಕೊಂಡಿದ್ದ. ಸುರೇಶನ ಮೇಲಧಿಕಾರಿ ಇವನ ಮೇಲೆ ಸಿಟ್ಟು ಮಾಡಿಕೊಂಡಿದ್ದ. ಸುರೇಶನೇ ಹಾಗೆ. ಅವನಿಗೆ ಕೋಪ ಬರಲಿ, ಖುಷಿ ಇರಲಿ, ಬೇಸರವಾಗಲಿ ಸುಮಾಳ ಮೇಲೆ ತೀರಿಸಿಕೊಳ್ಳುತ್ತಿದ್ದ. ಅವನೊಂದಿಗೆ ಇಷ್ಟು ಏಟು ತಿಂದರೂ ಒಂದು ಮಾತನಾಡದೆ ಕಣ್ಣೀರಲ್ಲೇ ಕೈ ತೊಳೆಯುತ್ತಾಳೆ ಎಂದರೆ ಅವಳ ಬಗ್ಗೆ ನೀವು ತಿಳಿಯಲೇಬೇಕು. ಮಲೆನಾಡಿನ ಒಂದು ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿದಳು ನಮ್ಮ ಸುಮಾ. ಅವಳ ಪೂರ್ತಿ ಹೆಸರು ಕುಸುಮ ಎಂದು. ಆದರೆ ಸುರೇಶನಿಗೆ ಕುಸುಮ ಎನ್ನುವ ಹೆಸರು ಇಷ್ಟವಾಗಲಿಲ್ಲವಾದ್ದರಿಂದ ಗಂಡನ ಮನೆಯಲ್ಲಿ ಕುಸುಮ ಬರೀ ಸುಮ ಆದಳು. ಸುಮ ಹುಟ್ಟುವಾಗ ತುಂಬ ದುಂಡಗೆ ಇದ್ದಳು. ಅಜ್ಜ ಮತ್ತು ಅಜ್ಜಿಯ ಪ್ರೀತಿಯ ಮೊಮ್ಮಗಳು. ಆದರೆ ಅವಳನ್ನು ಒಮ್ಮೆ ಜಾತ್ರೆಗೆ ಕರೆದುಕೊಂಡು ಹೋಗಿದ್ದಾಗ ಪೀಪಿ ಬೇಕೆಂದು ತುಂಬ ಹಠ ಮಾಡಿದ್ದಳು. ಆ ಪೀಪಿ ವ್ಯಾಪಾರಿಯಲ್ಲಿ ಆ ಪೀಪಿ ಖಾಲಿಯಾಗಿತ್ತು. ಇವಳ ಹಠ ಜಾಸ್ತಿ ಆದಾಗ ಅವರ ಅಜ್ಜ ಮುಂದಿನ ವಾರ ಪಕ್ಕದ ಊರಿನಲ್ಲಿ ಜಾತ್ರೆ ಆಗುತ್ತದೆ, ಆವಾಗ ತಂದು ಕೊಡುತ್ತೇನೆಂದು ಸಮಾಧಾನ ಮಾಡಿದ್ದರು. ಅದರಂತೆ ಪಕ್ಕದ ಊರಿಗೆ ಹೋಗುವಾಗ ನದಿ ಪಾಲಾದರು. ಈ ವಿಷಯ ಬರ ಸಿಡಿಲಿನಂತೆ ಬಡಿಯಿತು. ವಿಷಯ ತಿಳಿದ ಅಜ್ಜಿಯು ಹೃದಯಾಘಾತದಿಂದ ತೀರಿಕೊಂಡರು. ಪುಟ್ಟ ಹುಡುಗಿ ಸುಮಾಳಿಗೆ ತಾನು ಪೀಪಿ ಬೇಕೆಂದು ಹಠ ಮಾಡಿದ್ದಕ್ಕಾಗಿ ಅಜ್ಜಯ್ಯ ಅಜ್ಜಿ ದೇವರ ಹತ್ತಿರ ಹೋದರು ಎಂದು ಅಳುತ್ತಾ ಕೂರುತ್ತಿದ್ದಳು. ಇವಳಿಗೆ ಚಿಕ್ಕ ವಯಸ್ಸಿನಲ್ಲಿ ಆದ ಆಘಾತ ಅವಳು ಎಂದೂ ಯಾವುದಕ್ಕೂ ಪೀಡಿಸುತ್ತಾ ಇರಲಿಲ್ಲ. ಎಂದು ಎಲ್ಲರಲ್ಲೂ ತಾನೇ ಸೋಲುತ್ತಿದ್ದಳು. ಸುಮ್ಮನೆ ಮನಸ್ತಾಪ ಏಕೆ ಎಂದು. ಅಪ್ಪ ಅಮ್ಮನ ಮುದ್ದಿನ ಮಗಳಾಗಿ ಮಲೆನಾಡಿನ ಹಳ್ಳಿಯಲ್ಲಿ ಬೆಳೆದ ಹುಡುಗಿ ಹಾಡು, ಹಸೆ, ಒಳ್ಳೆಯ ಅಡುಗೆ, ಅಚ್ಚುಕಟ್ಟುತನ, ಶಿಸ್ತು ಎಲ್ಲವನ್ನೂ ರೂಢಿಸಿಕೊಂಡಿದ್ದಳು. ಅವಳಿಗೆ ಉದ್ದ ಜಡೆ ಇತ್ತು. ಹೀಗೆ ಒಂದು ಮದುವೆಯಲ್ಲಿ ಇವಳನ್ನು ನೋಡಿದ್ದ ಸುರೇಶ ಅಮ್ಮನಿಗೆ ಹೇಳಿದ, ಮದುವೆ ಆದರೆ ಇವಳನ್ನೇ ಆಗುವುದು ಎಂದು. ಹುಡುಗಿ ನೋಡಲು ಲಕ್ಷಣವಾಗಿದ್ದ ಕಾರಣ ಅವರಮ್ಮನು ಆಗಬಹುದು ಎಂದರು. ಆದರೆ ಆ ಕಾಲದಲ್ಲಿ ಸರ್ಕಾರಿ ಕೆಲಸದಲ್ಲಿರುವವರಿಗೆ ವರದಕ್ಷಿಣೆ ಕೊಡಬೇಕಿತ್ತು. ಇವರು ಬಡವರು ಎಂದು ತಿಳಿದ ಮೇಲೆ ಸುರೇಶನ ಅಮ್ಮನಿಗೆ ಇಷ್ಟವಾಗಲಿಲ್ಲ. ಇದನ್ನು ಸುರೇಶನ ಹತ್ತಿರ ಹೇಳಿದರು. ಅದಕ್ಕೆ ಅವನು ದುಡ್ಡಿಗೋಸ್ಕರ ಇಂತಹ ಹೆಣ್ಣನ್ನು ಬಿಡಲು ಸಾಧ್ಯವಿಲ್ಲ ಎಂದು ಸಿಟ್ಟು ಮಾಡಿಕೊಂಡ. ಮುಂಗೋಪಿ ಮಗನ ಬಗ್ಗೆ ತಿಳಿದಿದ್ದ ಅಮ್ಮ ಒಲ್ಲದ ಮನಸ್ಸಿನಿಂದ ತಿಳಿದಿರುವ ಪುರೋಹಿತರ ಮೂಲಕ ಮದುವೆ ಪ್ರಸ್ತಾಪವನ್ನು ಇಟ್ಟರು. ಇಲ್ಲಿ ಸುಮಾಳ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಸಂಭ್ರಮದ ಜೊತೆಗೆ ದಿಗಿಲಾಯಿತು. ತಮಗೆ ಅವರ ಅಂತಸ್ತಿಗೆ ಮದುವೆ ಮಾಡಲು ಸಾಧ್ಯವಿಲ್ಲ ಎಂದು. ಸುಮ ಈ ಮದುವೆ ಪ್ರಸ್ತಾಪಕ್ಕೆ ಖುಷಿಗೊಳ್ಳಲಿಲ್ಲ. ಅಪ್ಪಾಜಿ, ನಾನು ಅಷ್ಟು ದೂರ ಪಟ್ಟಣಕ್ಕೆ ಹೋಗುವುದಿಲ್ಲ ಎಂದು ಅಳಲು ಪ್ರಾರಂಭಿಸಿದಳು. ಇಲ್ಲೇ ಯಾವುದಾದರೂ ಹಳ್ಳಿಯಲ್ಲಿ ಗಂಡು ಹುಡುಕಿ ಮದುವೆ ಮಾಡಿ ಎಂದು. ಆದರೆ ಅವಳ ತಂದೆ, ನೋಡು ಬಂಗಾರ, ಇದು ಒಳ್ಳೆಯ ಸಂಬಂಧ. ಈ ಕುಗ್ರಾಮದಲ್ಲಿ ನಾವು ಅನುಭವಿಸುತ್ತಿರುವುದೇ ಸಾಕು. ನೀನೇ ಒಮ್ಮೆ ಯೋಚನೆ ಮಾಡು. ಅಂದು ನದಿ ನೀರು ಜಾಸ್ತಿ ಆಗಿಲ್ಲದಿದ್ದರೆ ಅಜ್ಜಯ್ಯ ಇನ್ನೂ ಸ್ವಲ್ಪ ದಿನ ನಮ್ಮೊಟ್ಟಿಗೆ ಇರುತ್ತಿದ್ದ ಅಲ್ವಾ, ಅಜ್ಜಿಯೂ ಕೂಡ ಎಂದು ಎಷ್ಟೋ ಹೇಳಿ ಒಪ್ಪಿಸಿದ್ದರು. ಮದುವೆಯ ಮಾತುಕತೆಯ ಸಂದರ್ಭದಲ್ಲಿ ತಮಗೆ ವರದಕ್ಷಿಣೆ ಕೊಡಲು ಸಾಧ್ಯವಿಲ್ಲ, ಆದರೆ ಒಡವೆ ವಸ್ತ್ರ ಹಾಕಿ ನಮ್ಮ ಕೈಲಾದ ಮಟ್ಟಿಗೆ ಮದುವೆ ಮಾಡಿಕೊಡುತ್ತೇವೆ ಎಂದಿದ್ದರು. ಸುರೇಶನ ಅಮ್ಮ ಎಷ್ಟೋ ಕೊಂಕು ತೆಗೆದಿದ್ದರೂ ಸುರೇಶ ಮಾತ್ರ ಸುಮಾಳನ್ನು ಬಿಡಲು ತಯಾರಿರಲಿಲ್ಲ. ಒಮ್ಮೆ ಸುರೇಶ ಮಾವನ ಊರಿಗೆ ಅಮ್ಮನಿಗೆ ತಿಳಿಯದ ಹಾಗೆ ಬಂದು ಮದುವೆ ಖರ್ಚಿಗಾಗಿ 1,00,000 ದುಡ್ಡು ಕೊಟ್ಟು ಬಂದಿದ್ದ. ಸುಮಾಳ ತಂದೆ ಎಷ್ಟೇ ಬೇಡವೆಂದರೂ ದುಡ್ಡು ಕೈಯಲ್ಲಿಟ್ಟು ಬಂದಿದ್ದ. ಯಾರಿಗೂ ಹೇಳಬೇಡಿ ಮಾವ ಎಂದು ಹೇಳುವುದನ್ನು ಮರೆತಿರಲಿಲ್ಲ. ಇದಾಗಿ ಕೆಲವು ದಿನಗಳಲ್ಲಿ ಸುಮಾ ಮತ್ತು ಸುರೇಶನ ಮದುವೆ ನಡೆಯಿತು. ಕಣ್ಣೀರಿನೊಂದಿಗೆ ಅವಳು ತವರಿಗೆ ವಿದಾಯ ಹೇಳಿದಳು. ನಿಮಗೆ ಅನ್ನಿಸುತ್ತಾ ಇರಬೇಕು, ಇಷ್ಟು ಪ್ರೀತಿ ಮಾಡುತ್ತಿದ್ದ ಸುರೇಶ ಸುಮಾಳಿಗೆ ಸಾಯುವ ಹಾಗೆ ಹೊಡೆಯುವುದು ಯಾಕೆ ಎಂದು. ಅದಕ್ಕೆ ಒಂದು ಕಾರಣವಿದೆ, ಮುಂದೆ ಕೇಳಿ.
ಮದುವೆಯಾದ 6 ತಿಂಗಳು ಸುಮಾ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡಿದಳು. ಸುರೇಶನ ಒಟ್ಟಿಗೆ ಪಾರ್ಕ್, ಸಿನಿಮಾ, ಹೋಟೆಲ್ ಎಂದು. ಆದರೆ ಅಂದು ಕಚೇರಿಯ ವಾರ್ಷಿಕೋತ್ಸವಕ್ಕೆ ಕುಟುಂಬದವರನ್ನು ಆಹ್ವಾನಿಸಿದ್ದರು. ಮೊದಲೇ ಸುಂದರಿಯಾದ ಸುಮಾ ಒಂದು ಸಾಧಾರಣ ರೇಷ್ಮೆ ಸೀರೆ ಉಟ್ಟು ತಲೆಗೆ ಹೂ ಮುಡಿದು ಲಕ್ಷಣವಾಗಿ ಹೋಗಿದ್ದಳು. ಅಲ್ಲಿ ಎಲ್ಲ ಗಂಡಸರ ಮತ್ತು ಹೆಂಗಸರ ಕಣ್ಣು ಇವಳ ಮೇಲೆಯೇ. ಹೀಗೆ ಅಲ್ಲಿದ್ದ ಗಂಡಸರು ಸುರೇಶನನ್ನು ಛೇಡಿಸುತ್ತಿದ್ದರು. ಮೊದಲು ತಮಾಷೆಯೆಂದು ಸುಮ್ಮನಿದ್ದ. ಆದರೆ ಅವರಲ್ಲಿ ಒಬ್ಬನು ಹೇಳಿದ ಒಂದು ಮಾತಿನಿಂದ ಅವನ ಸಂಸಾರವೆಂಬ ಸಂತಸದ ಗೋಪುರ ಛಿದ್ರವಾಯಿತು. ಅವನು ಹೀಗೆ ಹೇಳಿದ: ನಿನ್ನ ಹೆಂಡತಿ ಮೇಲಧಿಕಾರಿಯ ಜೊತೆ ನಗುತ್ತಾ ಹರಟುತ್ತಾ ಇದ್ದಾಳೆ. ಮೊದಲೇ ಅವನು ಹೆಣ್ಣು ಬಾಕ. ನಿನ್ನ ಹೆಂಡತಿನ ಶೇರ್ ಮಾಡಿಕೊಂಡ್ರೆ ಪ್ರಮೋಷನ್ ಗ್ಯಾರಂಟಿ ಅಂತ ಹೇಳಿದ. ನೋಡು, ಬೇಕಾದರೆ ನಿನ್ನ ಹೆಂಡತಿನೂ ಅವನ ಕಂಪನಿ ಎಂಜಾಯ್ ಮಾಡ್ತಾ ಇದ್ದಾಳೆ. ನೀನು ಬಾಸ್ ಮುಂದೆ ತುಂಬ ಪೀಚು ಎಂದು ನಗೆ ಚಟಾಕಿ ಆರಿಸಿದ. ಉಳಿದವರು ಈ ಕೆಟ್ಟ ಜೋಕ್ಗೆ ನಕ್ಕರು. ಸುರೇಶ ಅವನಿಗೆ ಸರಿಯಾಗಿ ಬೈದ. ನಿನ್ನ ಅನುಭವ ನನ್ನ ಹತ್ತಿರ ಹಂಚ್ಕೋಬೇಡ, ಶಟಪ್ ಎಂದ. ವಾಸ್ತವಿಕವಾಗಿ ಆ ಸಹೋದ್ಯೋಗಿ ಅವನ ಹೆಂಡತಿಯನ್ನು ಬಳಸಿ ಇಲ್ಲಿಯವರೆಗೂ ಬೆಳೆದಿದ್ದ. ಅವನಿಗೆ ಇದು ಏನು ಹೊಸದಾಗಿರಲಿಲ್ಲ. ಏನಾದರೂ ಒಂದು ಪಡೆಯಬೇಕಾದರೆ ನಾವು ಕಾಂಪ್ರಮೈಸ್ ಮಾಡಿಕೊಳ್ಳಲೇಬೇಕು ಎನ್ನುವ ಧೋರಣೆ. ಅವನಿಗೆ ಸಂಬಂಧಗಳಿಗಿಂತ ದುಡ್ಡೇ ಹೆಚ್ಚಾಗಿತ್ತು. ಅಂತೂ ಇಂತೂ ಫಂಕ್ಷನ್ಸ್ ಮುಗಿಸಿ ಮನೆಗೆ ಬಂದರು. ಅಷ್ಟರಲ್ಲಾಗಲೇ ಸುರೇಶನ ತಲೆಯ ಒಳಗೆ ಅನುಮಾನವೆಂಬ ಬೀಜ ಮೊಳಕೆ ಹೊಡೆದಿತ್ತು. ಮನೆಗೆ ಬರುವಾಗ ಸುಮಾ ಕೂಡ ಇವನ ಮೇಲಧಿಕಾರಿಯ ಬಗ್ಗೆ ಒಂದೆರಡು ಹೊಗಳಿಕೆಯ ಮಾತನ್ನು ಆಡಿದ್ದಳು. ಇಷ್ಟೇ ಸಾಕಿತ್ತು. ಅವಳ ನರಕದ ಜೀವನಕ್ಕೆ ನಾಂದಿಯಾಯಿತು. ಮನೆಗೆ ಬಂದವನೇ ಬಟ್ಟೆಯನ್ನು ಬದಲಾಯಿಸದೆ ಹೆಂಡತಿಯ ಮೇಲೆ ಮೊದಲ ಬಾರಿ ಕೈ ಮಾಡಿದ. ಸುಮಾಳಿಗೆ ಸುರೇಶ ಏಕೆ ಸಿಟ್ಟು ಮಾಡಿಕೊಂಡಿದ್ದಾನೆ ಎಂದು ಅರ್ಥವಾಗಲಿಲ್ಲ. ಏನಾಯಿತು, ಯಾಕೆ ಹೊಡೆಯುತ್ತಿದ್ದೀರಿ ಎಂದು ಕೇಳಿದಳು. ನಂತರ ಸುರೇಶ ಹೇಳಿದ: ನನ್ನ ಮೇಲಧಿಕಾರಿ ಒಬ್ಬ ಹೆಣ್ಣು ಬಾಕ. ನೀನು ಅವನನ್ನು ನೋಡಿ ನನಗಿಂತ ಎತ್ತರವಾಗಿದ್ದಾನೆ, ಚೆನ್ನಾಗಿದ್ದಾನೆ ಎಂದು ಅವನ ಜೊತೆ ಚೆಲ್ಲಾಟ ಆಡುತ್ತಿದ್ದೀಯಾ? ಹೀಗೆ ಏನೇನೋ ಅಸಹ್ಯಕರವಾಗಿ ಅವಳನ್ನು ಬೈದನು. ಅವಳಿಗೆ ಏನೂ ಅರ್ಥವಾಗಲಿಲ್ಲ. ಅವರು ಮಾತನಾಡಿಸಿದಾಗ ಇವಳು ಮಾತನಾಡಿದಳು ಅಷ್ಟೇ. ಅವರು ಹೇಳಿದ ವಿಷಯಗಳಿಗೆ ಇವಳು ನಕ್ಕಿದ್ದಳು. ಇವಳು ಹೇಳಿದ್ದು ಒಂದೇ: ನಿಮ್ಮ ಮೇಲಧಿಕಾರಿ ತುಂಬ ಚೆನ್ನಾಗಿ ಮಾತನಾಡುತ್ತಾರೆ ಎಂದು. ಇದೇ ವಿಷಯವನ್ನು ಹಿಡಿದು ಮುಂದಿನ 1 ವಾರ ಮನೆಯಲ್ಲಿ ನಿತ್ಯ ನರಕ. ಜೊತೆಗೆ ಸುರೇಶನ ತಾಯಿಯೂ ಕೂಡ ಇದಕ್ಕೆ ಸೇರಿಕೊಂಡರು. ವರದಕ್ಷಿಣೆ ಸಿಕ್ಕಿಲ್ಲ ಎಂಬ ಕೋಪ ಅವರಲ್ಲಿ ಮನೆ ಮಾಡಿತ್ತು. ಸಿಕ್ಕ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಂಡರು. ಹೀಗೆ ಒಂದು ದಿನ ಸುಮಾ ವಾಂತಿ ಮಾಡಲು ಶುರು ಮಾಡಿದಳು. ಅವಳ ಅನಾರೋಗ್ಯದ ಬಗ್ಗೆ ಗಮನ ಕೊಡದ ಸುರೇಶ ಮತ್ತು ಅವನ ತಾಯಿ 1-2 ದಿನದಲ್ಲಿ ಅವಳು ಪ್ರಜ್ಞೆ ಕಳೆದುಕೊಂಡಾಗ ಆಸ್ಪತ್ರೆಗೆ ಸೇರಿಸಿದರು. ಅಲ್ಲಿ ಅವರಿಗೆ ತಿಳಿಯಿತು ಸುಮಾ ಗರ್ಭಿಣಿ ಎಂದು. ಮೊದಲು ಸುರೇಶನಿಗೆ ಅನುಮಾನ ಬಂದಿತು, ಈ ಮಗು ನಿಜವಾಗಲೂ ನನ್ನದಾ ಎಂದು. ಈ ಮಾತನ್ನು ಕೇಳಿ ಸುಮಾಳ ಜಂಘಾಬಲವೇ ಉದುಗಿ ಹೋಯಿತು. ತನಗೆ ಯಾಕೆ ಇಂಥ ಸ್ಥಿತಿ ಬಂತು ಎಂದು ಅಳಲು ಪ್ರಾರಂಭಿಸಿದಳು. ಹಾಗೂ ಹೀಗೂ 7 ತಿಂಗಳು ಕಳೆದ ನಂತರ ಸುಮಾ ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದಳು. ಸುರೇಶ ಮಾಡಿದ ಮೊದಲ ಕೆಲಸವೆಂದರೆ ಮಗುವಿನ DNA ಟೆಸ್ಟ್ ಮಾಡಿಸಿದ್ದು. ಇಷ್ಟರಲ್ಲಾಗಲೇ ಅವನ ಅನುಮಾನವೆಂಬ ಬೀಜ ಮೊಳಕೆ ಒಡೆದು ಹೆಮ್ಮರವಾಗಿ ಬೆಳೆದಿತ್ತು. ಮಗು ಇವನದೇ ಎಂದು ಖಾತ್ರಿಯಾದ ಮೇಲೆ ಮಗುವಿಗೆ ಮಾತ್ರ ಕಾಳಜಿ ಮಾಡುತ್ತಿದ್ದ. ಸುಮಳ ಮೇಲೆ ಅನುಮಾನ ಹೋಗಲೇ ಇಲ್ಲ. ಹೀಗಾಗಿ ಸುಮಾಗೆ ಹೊರಗೆ ಹೋಗುವುದು ನಿಷಿದ್ಧ. ಮನೆಗೆ ಬರುವ ಯಾರೊಟ್ಟಿಗೂ ಮಾತನಾಡುವುದು ನಿಷಿದ್ಧ. ಹೆಚ್ಚಾಗಿ ಗಂಡಸರೊಂದಿಗೆ ಅವಳು ಮಾತನಾಡಲೇಬಾರದು. ಮನೆಯ ಮುಂಭಾಗಕ್ಕೆ ಬರಲೇಬಾರದು. ಅವನ ಸ್ನೇಹಿತರು ಬಂದಾಗ ಅಡುಗೆ ಮನೆಯಿಂದ ಹೊರಬರಬಾರದು. ಸೀರೆಯನ್ನು ಹೀಗೇ ಉಡಬೇಕು. ಹೀಗೆ ತುಂಬ ಹಿಂಸೆ ಕೊಡುತ್ತಿದ್ದ. ಒಮ್ಮೆ ಇವಳ ಸೋದರ ಸಂಬಂಧಿಯ ಮದುವೆಗೆ ಹೋಗಬೇಕಾಗಿತ್ತು. ಇವಳು ರೆಡಿಯಾಗಿದ್ದರೆ ಸುಮಾಳಿಗೆ ಚೆನ್ನಾಗಿ ಹೊಡೆದು ತಲೆಯಲ್ಲಿರುವ ಹೂವನ್ನು ಕಿತ್ತು ಜಗಳ ಮಾಡಿದ.
ತಾನೊಬ್ಬನೇ ಮದುವೆಗೆ ಹೋಗಿ ಬಂದಿದ್ದ. ಅಲ್ಲಿ ಇವಳಿಗೆ ತುಂಬ ಹುಷಾರಿಲ್ಲ, ಇವಳು ಮನೆಯಲ್ಲಿದ್ದಾಳೆ ಎಂದು ಏನೇನೋ ಕುಂಟು ನೆಪ ಹೇಳಿ ತಪ್ಪಿಸಿಕೊಂಡಿದ್ದ. ಯಾರಿಗೂ ಇವನ ಮೇಲೆ ಅನುಮಾನ ಬರದಿರಲಿ ಎಂದು ಚೆನ್ನಾಗಿ ನಡೆದುಕೊಂಡಿದ್ದ. ಎಲ್ಲರಿಗೂ ಇವನನ್ನು ಕಂಡರೆ ಗೌರವವಿತ್ತು. ಅತ್ತೆಯ ಮಾವನವರಂತೂ ಕೂಡ ತುಂಬ ಚೆನ್ನಾಗಿ ಕಂಡಿದ್ದ. ಸುಮಾಳಿಗೆ ಅವಳ ತಂದೆ ತಾಯಿಯ ಜೊತೆಗೆ ಮಾತನಾಡಲು ವಾರಲ್ಲಿ 1 ದಿನ ಅವಕಾಶವಿತ್ತು. ಅದು ಕೂಡ ಇವನ ಎದುರುಗಡೆ ಸ್ಪೀಕರ್ ಆನ್ ಮಾಡಿ ಮಾತನಾಡಬೇಕು. ಇವನು ಹೇಳಿದಂತೆಯೇ ಹೇಳಬೇಕು. ಅವರು ಊರಿಗೆ ಕರೆದರೆ ಬರುವುದಿಲ್ಲ ಎನ್ನಬೇಕು. ಹಾಗೆಯೇ ಅವರು ನಿನ್ನನ್ನು ನೋಡಬೇಕಾಗಿ ತಾವೇ ಬರುತ್ತೇವೆ ಎಂದರೆ ಇವಳು ಬರಬೇಡ ಎಂದು ಹೇಳಿ ಅವರನ್ನು ಇವಳೇ ತಡೆಯಬೇಕು. ಎಂತಹ ಶತ್ರುವಿಗೂ ಬೇಡ ಇಂತಹ ನಿತ್ಯ ನರಕ. ಸುಮ ಈ ನರಕದಿಂದ ತಂದೆ ತಾಯಿಯ ಮನೆಗೆ ಹೋಗಬೇಕೆಂದು ಎಷ್ಟೋ ಬಾರಿ ಅಂದುಕೊಂಡಳು. ಹೋಗಲಾಗಲಿಲ್ಲ. ಏಕೆಂದರೆ ಅವಳ ಮಗನಿಗೆ ಈಗ 5 ವರ್ಷ. ಜೊತೆಗೆ ಅವರಿಗೆ ಅಳಿಯನ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿದೆ. ಈ ಇಳಿಯ ವಯಸ್ಸಿನಲ್ಲಿ ತಾನು ಹೋಗಿ ಅಲ್ಲಿ ಕುಳಿತರೆ ಅವರು ಎದೆ ಹೊಡೆದುಕೊಂಡು ಸತ್ತಾರೋ ಎಂಬ ಭಯವಿತ್ತು. ತಾನು ಇಲ್ಲಿ ಎಷ್ಟೇ ದುಃಖ ಅನುಭವಿಸಿದರೂ ಇಲ್ಲಿ ಚೆನ್ನಾಗಿದ್ದೇನೆ ಅನ್ನುವ ವಿಷಯವೇ ಅವರಿಗೆ ಖುಷಿ ಕೊಡುತ್ತಿತ್ತು. ಅವರಿಗೆ ಏನೂ ಮಾಡಲು ಸಾಧ್ಯವಿಲ್ಲವಿರುವಾಗ ಈ ಸುಳ್ಳಿನಿಂದ ಅವರು ಖುಷಿಯಾಗಿದ್ದಾರೆ ಎಂದರೆ ಅವರು ಬದುಕಿರುವವರೆಗೂ ನಾನು ಈ ನರಕವನ್ನು ಅನುಭವಿಸುತ್ತೇನೆ. ಅವರ ಋಣ ಈ ಭೂಮಿಯ ಮೇಲೆ ಮುಗಿದ ಮೇಲೆ ನಾನು ಕೂಡ ಪರಮಾತ್ಮನಲ್ಲಿ ಸೇರುತ್ತೇನೆ ಎಂದು ನಿಶ್ಚಯಿಸಿದ್ದಳು. ಗಂಡನ ಅಸಹ್ಯಕರ ಮಾತಿಗೆ, ಕೆಟ್ಟ ನಡವಳಿಕೆಗೆ ಅವಳ ಮೈ ಮನ ಎಲ್ಲ ಜಡ್ಡುಗಟ್ಟಿ ಹೋಗಿತ್ತು. ಅವಳಿಗೆ ಮನೆಯಲ್ಲಿ ತಿನ್ನುವುದಕ್ಕೂ ಕಷ್ಟ. ಏನು ಮಿಕ್ಕಿರುತ್ತದೋ ಅದನ್ನು ತಿನ್ನಬೇಕಿತ್ತು. ಗಂಡ ಎದ್ದಾಗ ಅವನಿಗೆ ಬಿಸಿ ನೀರನ್ನು ಅಣಿ ಮಾಡುವುದರಿಂದ ಹಿಡಿದು ಅವನ ಬಟ್ಟೆಗಳು, ಕರವಸ್ತ್ರ, ಪೆನ್ ಎಲ್ಲವನ್ನು ರೆಡಿ ಮಾಡಬೇಕು. ಊಟಕ್ಕೆ ಇದು ಕೊಟ್ಟರೆ ತಪ್ಪು, ಅದು ಕೊಟ್ಟರೆ ತಪ್ಪು. ಪ್ರತಿದಿನ ಉಪ್ಪು, ಖಾರ, ಹುಳಿ ಏನೇನೋ ನೆಪ ಹೇಳಿ ತಗಾದೆ ತೆಗೆಯುತ್ತಿದ್ದ. ಒಲ್ಲದ ಗಂಡನಿಗೆ ಮೊಸರಿನಲ್ಲಿ ಕಲ್ಲು ಎನ್ನುವಂತೆ ಏನಾದರೂ ಒಂದು ತಪ್ಪು ತೋರಿಸಿ ಅವಳನ್ನು ಹೊಡೆಯುತ್ತಿದ್ದ. ಹೀಗೆ ಮಗನು 12 ವರ್ಷದವನಾದ. ಕಾಲಚಕ್ರ ಉರುಳಿತು. ಇಷ್ಟರಲ್ಲಾಗಲೇ ಸುಮಾಳ ತಾಯಿ ತೀರಿಕೊಂಡು ಹೋಗಿದ್ದರು. ಅವರ ಮುಖ ದರ್ಶನವನ್ನು 10 ನಿಮಿಷ ಸಹಿತ ಮಾಡಲಾಗಲಿಲ್ಲ ಸುಮಳಿಗೆ. ಸಾವಿಗೆ ಹೋದವರು ನೆಂಟರ ರೀತಿ 10 ನಿಮಿಷದಲ್ಲಿ ವಾಪಸ್ ಬರಬೇಕಾಗಿತ್ತು. ಕಾರಣ ಸುರೇಶ ಸುಳ್ಳು ಹೇಳಿದ್ದ. ತನ್ನ ತಾಯಿಗೆ ಹುಷಾರಿಲ್ಲದೆ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ, ನಾವು ಹೋಗಲೇಬೇಕೆಂದು ಹೇಳಿದ್ದ. ಎಷ್ಟೋ ವರ್ಷ ತಂದೆಯನ್ನು ನೋಡದ ಸುಮಾಳಿಗೆ ತಂದೆಯನ್ನು ನೋಡಿದೊಡನೆ ದುಃಖದ ಕಟ್ಟೆ ಒಡೆಯಿತು. ಮಾತನ್ನು ಹೇಳಲಾಗಲಿಲ್ಲ. ತನ್ನ ತಾಯಿಯನ್ನು ತಬ್ಬಿ ಅಳುತ್ತಿರುವಾಗ ಸುರೇಶ ಬಲವಂತದಿಂದ ಅವಳನ್ನು ಕರೆದುಕೊಂಡು ಹೋದ. ಎಲ್ಲರಿಗೂ ಸುಮಾಳನ್ನು ನೋಡಿ ಆಶ್ಚರ್ಯವಾಯಿತು. ಚಂದನದ ಗೊಂಬೆ ಆಗಿದ್ದ ನಮ್ಮ ಸುಮ ಈಗ ನೋಡಿದರೆ ಒಣ ಕಟ್ಟಿಗೆಯ ಹಾಗೆ ಆಗಿದ್ದಳು. ಮುಖದಲ್ಲಿ ಕಳೆಯಿಲ್ಲ. ಅವಳ ತಂದೆಗೆ ನಿಜವಾಗಲೂ ನನ್ನ ಮಗಳು ಚೆನ್ನಾಗಿದ್ದಾಳಾ ಎಂದು ಮೊದಲ ಬಾರಿ ಅನ್ನಿಸಿತು. ಪ್ರತಿ ಬಾರಿ ಅವಳೊಡನೆ ಫೋನ್ನಲ್ಲಿ ಮಾತನಾಡುವಾಗ ಅವಳಿಗೆ ಮೊದಲಿನಂತೆ ಲವಲವಿಕೆ ಇಲ್ಲ ಎನ್ನುವುದು ಅರ್ಥವಾಗುವುದಿತ್ತು. ಇದಕ್ಕೆಲ್ಲ ಸುರೇಶ ಏನೋ ಸಮಜಾಯಿಷಿ ಕೊಟ್ಟಿದ್ದ. ನಿಮ್ಮ ಮಗಳಿಗೆ ದುರಾಸೆ ಉಂಟಾಗಿದೆ ಮಾವನವರೇ. ಅಕ್ಕಪಕ್ಕದ ಮನೆಯವರಂತೆ ಒಡವೆ ವಸ್ತು ಬೇಕು ಎಂದು ಮನೆಯಲ್ಲಿ ನಿತ್ಯವೂ ಜಗಳ ಮಾಡುತ್ತಾಳೆ, ಹಾಗೆ ಹೀಗೆ ಎಂದು ಮೊಸಳೆ ಕಣ್ಣೀರು ಸುರಿಸಿದ್ದ. ತಮ್ಮ ಮಗಳ ಮೇಲೆ ನಂಬಿಕೆ ಇದ್ದರೂ ಅಳಿಯ ಪದೇ ಪದೇ ಅವರೊಂದಿಗೆ ಹೇಳುತ್ತಿದ್ದ ಮಾತುಗಳಿಂದ ಮತ್ತು ಫೋನ್ನಲ್ಲಿ ಅವಳಿಂದ ಅಳಿಯ ಹೇಳಿಸುತ್ತಿದ್ದ ಮಾತುಗಳಿಂದ ಎಲ್ಲೋ ಮಗಳು ಪಟ್ಟಣ ಸೇರಿದ ಮೇಲೆ ಆಕರ್ಷಣೆಗೆ ಒಳಗಾಗಿದ್ದಾಳೆ ಎಂದು ತಿಳಿದು ಬೇಸರ ಪಟ್ಟುಕೊಂಡಿದ್ದರು ಗಂಡ ಮತ್ತು ಹೆಂಡತಿ. ಆದರೆ ಇಂದು ಮಗಳನ್ನು ನೋಡಿದ ಮೇಲೆ ಅವರಿಗೆ ಏನೋ ಅನುಮಾನ ಉಂಟಾಯಿತು. ತಾಯಿಯ ವೈದಿಕಕ್ಕೂ ಮಗಳು ಬರಲಿಲ್ಲ. ಸುಮಾಳ ತಂದೆ ಸುರೇಶನಿಗೆ ಸಂಪರ್ಕಿಸಿದರೆ ಅವಳಿಗೆ ನಿಮ್ಮ ಮನೆಯನ್ನು ಮಾರಿ ದುಡ್ಡು ಬೇಕಂತೆ ಎಂದು ಹೇಳಿದ್ದ. ಅವಳ ತಂದೆ ಹೇಳಿದರು,
ತಾವು ಸುಮಾಳೊಂದಿಗೆ ಮಾತನಾಡಲೇಬೇಕು ಎಂದು. ಮಗನ ಕುತ್ತಿಗೆಗೆ ಚಾಕು ಹಿಡಿದ ಸುರೇಶ ತಾನು ಬರೆದುಕೊಟ್ಟಂತೆ ಸುಮಾಳ ಕೈಯಲ್ಲಿ ಹೇಳಿಸಿದ್ದ. ಸುಮಾ ಹೇಳಿದಳು, ಅಪ್ಪ, ನಮಗೆ ಒಂದು ಹೊಸ ಮನೆ ಕಟ್ಟಿಸಿಕೊಳ್ಳಬೇಕು. ನೀನು ಆದಷ್ಟು ಬೇಗ ಊರಿನಲ್ಲಿರುವ ಮನೆಯನ್ನು ಮಾರಿ ನನಗೆ ಹಣ ಕೊಡಬೇಕು. ನನ್ನ ಮೇಲೆ ಪ್ರೀತಿ ಇದ್ದರೆ ನೀನು ಈ ಕೆಲಸ ಮಾಡಲೇಬೇಕು ಎಂದು ಫೋನ್ ಕಟ್ ಮಾಡಿದಳು. ನಂತರ ತುಂಬ ಅತ್ತಳು ಸುಮಾ. ಅವಳ ಅಳು ಆ ಮನೆಯಲ್ಲಿ ಅರಣ್ಯರೋಧನವೇ ಸರಿ. ಮಗನು ಕೂಡ ತಂದೆಯ ಈ ಕ್ರೌರ್ಯಕ್ಕೆ ಹೆದರಿದ್ದ. ಇತ್ತ ಕಡೆ ಸುಮಾಳ ತಂದೆಗೆ ತನ್ನ ಮಗಳು ಈ ರೀತಿಯಾಗಿ ಹೇಳಿದ್ದು ಆಘಾತ ಉಂಟಾಯಿತು. ಅವರಿಗೆ ಅನ್ನಿಸಿತು, ಸುರೇಶನ ಕಪಟ ನಾಟಕವನ್ನು ನಂಬಿ ಮಗಳು ನಿತ್ಯ ನರಕ ಅನುಭವಿಸುತ್ತಾಳೆ ಎಂದು. ವಯಸ್ಸಾದ ಈ ಜೀವ ವಿಷಯವನ್ನು ಯೋಚಿಸುವುದರೊಳಗಾಗಿ ಎದೆ ಹಿಡಿದು ಕುಳಿತಿತ್ತು. 2 ನಿಮಿಷದಲ್ಲಿ ಶ್ರೀನಿವಾಸ ನಾರಾಯಣ ಎನ್ನುತ್ತಾ ಪ್ರಾಣವನ್ನೇ ತೊರೆದಿತ್ತು. ಇತ್ತ ಕಡೆ ಸುಮಾಳಿಗೆ ಅವಳ ಊರಿನಿಂದ ಫೋನ್ ಬಂತು. ಸುಮಾಳ ತಂದೆ ತೀರಿ ಹೋಗಿರುವುದಾಗಿ. ಸುಮಾಳನ್ನು ಕರೆದುಕೊಂಡು ಸುರೇಶ ಹೋದ. ಅವನಿಗೆ ಅವರ ಮನೆ ಮತ್ತು ಆಸ್ತಿ ಎಷ್ಟಿದೆ, ಅದಕ್ಕೆ ಅಲ್ಲಿ ಈಗ ಎಷ್ಟು ಬೆಲೆ ಎಂಬುದನ್ನು ತಿಳಿಯಬೇಕಿತ್ತು. ಊರಿನಲ್ಲಿ ನೆಂಟರಿಷ್ಟರೇ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದರು. ಮಗ ಇಲ್ಲದಿರುವುದರಿಂದ ಸುರೇಶನೇ ಸುಮಳ ತಂದೆಗೆ ಅಗ್ನಿಸ್ಪರ್ಶ ಮಾಡಬೇಕಿತ್ತು. ಆದರೆ ಸುಮಳಿಗೆ ಸುರೇಶ ಏನಾದರೂ ಕೊನೆಯ ಕಾರ್ಯ ಮಾಡಿದರೆ ತನ್ನ ತಂದೆ ಖಂಡಿತ ಸ್ವರ್ಗಕ್ಕೆ ಹೋಗುವುದಿಲ್ಲ, ನರಕಕ್ಕೆ ಹೋಗುತ್ತಾನೆ ಎಂದು ಭಾವಿಸಿದಳು. ಧೈರ್ಯ ಮಾಡಿ ಮೊದಲ ಬಾರಿಗೆ ಇಲ್ಲ, ನನ್ನ ಮಗನಿಂದ ನಾನು ಕಾರ್ಯ ಮಾಡಿಸುತ್ತೇನೆ ಎಂದಳು. ಸುರೇಶನಿಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಅವನು ಎಷ್ಟೇ ಕಣ್ಣು ಬಿಟ್ಟರೂ ಅವಳು ಹೆದರಲಿಲ್ಲ. 1 ನಿಮಿಷ ಅವಳಿಗೆ ಅನ್ನಿಸಿತು, ನಾನು ಹೆದರಿ ಇಷ್ಟು ವರ್ಷ ನನ್ನ ಜೀವನವನ್ನು ನರಕ ಮಾಡಿಕೊಂಡಿದ್ದೆ. ಈ ಧೈರ್ಯವನ್ನು ನಾನು ಮೊದಲೇ ತೋರಿಸಿದ್ದರೆ ನನ್ನ ತಂದೆಯನ್ನಾದರೂ ಉಳಿಸಿಕೊಳ್ಳಬಹುದು ಎಂದು ಅನ್ನಿಸಿತು. ವೈದಿಕ ಕಾರ್ಯಗಳೆಲ್ಲ ಮುಗಿದು ಅವಳ ಮಗ ಅಗ್ನಿಸ್ಪರ್ಶ ಮಾಡುವಾಗ ಅವಳ ಎದೆಯಲ್ಲಿ ಹುದುಗಿದ್ದ ಎಲ್ಲ ದುಃಖ ದುಮ್ಮಾನಗಳು ಅಗ್ನಿಗೆ ಉರಿದು ಹೋದವು. ಅವಳ ಮನಸ್ಸು ಪ್ರಶಾಂತವಾಯಿತು. ಇಷ್ಟು ವರ್ಷ ಈ ನರಕದಿಂದ ಪಾರಾಗಲು ತಂದೆ ತಾಯಿಗಳ ಸಾವಿನ ನಂತರ ತಾನೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ನಿರ್ಧರಿಸಿದ್ದಳು. ಆದರೆ ತಾನು ಬದುಕಬೇಕು, ನನ್ನ ಮಗನಿಗೆ ಒಂದು ಉತ್ತಮ ಭವಿಷ್ಯ ಕೊಡಬೇಕೆಂದು ಸಾಯುವ ನಿರ್ಧಾರವನ್ನು ಕೈಬಿಟ್ಟಳು ನಮ್ಮ ಸುಮಾ. ಸುರೇಶನಿಗೆ ಇಷ್ಟು ವರ್ಷಗಳಲ್ಲಿ ಹೆಂಡತಿ ಮೊದಲ ಬಾರಿಗೆ ತಿರುಗಿ ಬಿದ್ದುದನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವನು ಮನೆಗೆ ಹೊರಡೋಣವೆಂದರೂ ತಾವು ಬರುವುದಿಲ್ಲ ಎಂದು ಸುಮಾ ಹೇಳಿದಳು. ಅಪ್ಪನ ವೈದಿಕ ಕಾರ್ಯಗಳೆಲ್ಲ ಮುಗಿಯಬೇಕು ಎಂದಳು. ಅವನು ಸಿಟ್ಟು ಮಾಡಿಕೊಂಡು ಜಗಳ ಮಾಡಲು ಪ್ರಾರಂಭಿಸಿದ. ಆದರೆ ಸುಮಾ ಅವನ ಮಾತಿಗೆ ತಲೆಕೆಡಿಸಿಕೊಳ್ಳದೆ ಮಗನ ಕೈ ಹಿಡಿದು ಮನೆಗೆ ಹೋದಳು. ಇಲ್ಲಿ ಊರಿನ ಮುಖಂಡರು ಎಲ್ಲರೂ ಇದ್ದುದರಿಂದ ಸುರೇಶನಿಗೆ ಅವಳಿಗೆ ಹೊಡೆಯಲು ಸಾಧ್ಯವಾಗಲಿಲ್ಲ. ತನಗೆ ತುರ್ತು ಕೆಲಸ ಇದೆ ಎಂದು ಹೇಳಿ ಹೊರಡುವಾಗ ಪುನಃ ನೀನು ವಾಪಸ್ ಬಂದರೆ ಎಲ್ಲದಕ್ಕೂ ಸರಿಯಾಗಿ ಸಿಗುತ್ತದೆ ಎಂದು ಹೇಳುವಂತೆ ನೋಟ ಬೀರಿ ಹೊರಟ. ಇಷ್ಟರಲ್ಲಾಗಲೇ ಸುಮಾಳ ಗೆಳತಿ ಸರಳನೊಂದಿಗೆ ಸುಮಾಳ ಮಗ ಅನಿಕೇತ ಮನೆಯ ಸಮಾಚಾರವನ್ನು ಹೇಳಿದ್ದ. ತನ್ನ ತಂದೆ ಹಾಗೂ ಅಜ್ಜಿ ಅಮ್ಮನನ್ನು ಹೇಗೆ ನೋಡಿಕೊಳ್ಳುತ್ತಾರೆ, ಅಮ್ಮನಿಗೆ ಹೇಗೆ ಹೊಡೆಯುತ್ತಾರೆ ಎಲ್ಲವನ್ನು ಸವಿಸ್ತಾರವಾಗಿ ಹೇಳಿದ್ದ. ಸರಳ ಸುಮಾರ ಚಿಕ್ಕಪ್ಪ, ಸೋದರತ್ತೆ ಹಾಗೂ ತನ್ನ ತಂದೆ ತಾಯಿಯರಿಗೆ ವಿಷಯ ತಿಳಿಸಿದ್ದಳು. ರೂಮಿಗೆ ಕರೆದುಕೊಂಡು ಹೋಗಿ ಅನಿಕೇತ ಹೇಳಿದ್ದರ ಬಗ್ಗೆ ಕೇಳಿದ್ದಳು. ಸರಳರಿಗೆ ವಿಷಯ ತಿಳಿಯಿತು ಎಂದು ಗೊತ್ತಾದ ಮೇಲೆ ಸುಮಾ ಇನ್ನೂ ಮುಚ್ಚಿಡುವುದರಲ್ಲಿ ಅರ್ಥವಿಲ್ಲ, ತಾನು ಇನ್ನೂ ಆ ನರಕಕ್ಕೆ ಹೋಗಲು ಸಾಧ್ಯವಿಲ್ಲ ಎಂದು ತಿಳಿದು ಗಟ್ಟಿಯಾಗಿ ಅಳಲು ಪ್ರಾರಂಭಿಸಿದರು. ಎಲ್ಲರೂ ಅವಳ ಅಳು ಒಂದು ತಹಬದಿಗೆ ಬರುವವರೆಗೂ ಕಾಯ್ದರು. ನಂತರ ಸುಮಾ ಇಲ್ಲಿಯವರೆಗೂ ನಡೆದಿದ್ದೆಲ್ಲವನ್ನೂ ಹೇಳಿದಳು. ತನ್ನ ತಂದೆ ತಾಯಿಗಳು ತಾನು ಚೆನ್ನಾಗಿದ್ದೇನೆ ಎನ್ನುವ ಸುಳ್ಳಿನ ಕಂತೆಯನ್ನು ನಂಬಿ ಖುಷಿಯಾಗಿದ್ದರು. ಅವರ ಖುಷಿಗೆ ನಾನು ಇಲ್ಲಿ ಬಂದಿದ್ದರೆ ಏನಾಗುತ್ತಿತ್ತು ಎಂಬ ಭಯವಿತ್ತು. ಆದರೆ ನನ್ನ ಮೂರ್ಖತನದ ಬಗ್ಗೆ ನನಗೆ ಈಗ ಅಸಹ್ಯ ಅನಿಸುತ್ತಿದೆ.
ನಾನು ಅಂದೇ ಪ್ರತಿಭಟಿಸಿದ್ದರೆ ಕಡೆಯ ಪಕ್ಷ ಕೊನೆಯ ಕಾಲದಲ್ಲಿ ನನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬಹುದಿತ್ತು ಎಂದು. ತಾನು ಇನ್ನೆಂದೂ ಮತ್ತೆ ಆ ನರಕಕ್ಕೆ ಹೋಗುವುದಿಲ್ಲ ಎಂದು ಸುಮಾ ಅಳಲು ಪ್ರಾರಂಭಿಸಿದರು. ಎಲ್ಲರೂ ಅವಳನ್ನು ಸಾಂತ್ವನಗೊಳಿಸಿದರು. ಕ್ಷೇತ್ರಸ್ವಾಮಿಯಾದ ಮಾರ್ಕಂಡೇಯ ನಿನ್ನ ಕೈ ಬಿಡುವುದಿಲ್ಲ, ಏನಾದರೂ ದಾರಿ ತೋರಿಸುತ್ತಾನೆ ಸುಮಾ ಎಂದು ಸಮಾಧಾನಪಡಿಸಿದರು. ಕೆಲವು ದಿನಗಳಲ್ಲಿ ತಂದೆಯ ವೈದಿಕಕ್ಕೆ ಬಂದ ಸುರೇಶ ಅವರಿಬ್ಬರನ್ನು ಕರೆದನು. ಆದರೆ ಸುಮಾ ತಾನು ಮತ್ತು ತನ್ನ ಮಗ ಮತ್ತೆ ಬರುವುದಿಲ್ಲ ಎಂದು ಹೇಳಿದಳು. ರೂಮಿನೊಳಗೆ ಅವಳ ಕೆನ್ನೆಗೆ ಹೊಡೆಯಲು ಕೈ ಎತ್ತಿದಾಗ ಸುಮಾ ಅವನ ಕೈ ಹಿಡಿದು ಅವನ ಕೆನ್ನೆಗೆ 2 ಕೊಟ್ಟು ಮನೆಯಿಂದ ಹೊರಗೆ ಹಾಕಿದಳು ಮತ್ತು ಗಟ್ಟಿಯಾಗಿ ಹೇಳಿದಳು, ಇನ್ನೆಂದೂ ನಾನು ಹಾಗೂ ನನ್ನ ಮಗ ಆ ಮನೆಗೆ ಬರುವುದಿಲ್ಲ. ನಿಮ್ಮ ಋಣ ಮುಗಿಯಿತು ಎಂದು. ಆದ ಅವಮಾನಕ್ಕೆ ಸುರೇಶ ಹೇಳಿದ, ಕಾನೂನು ರೀತಿಯಾಗಿ ನಿನಗೆ ಶಿಕ್ಷೆ ಕೊಡಿಸುತ್ತೇನೆ, ಮಗನಿಂದ ನಿನ್ನನ್ನು ಕಿತ್ತುಕೊಳ್ಳುತ್ತೇನೆ ಎಂದು. ಅವನು ಹೊರಟು ಹೋದ. ನಂತರ ಬೆಳಗ್ಗೆ ಸುಮಾ ಮಾರ್ಕಂಡೇಯ ದೇವಸ್ಥಾನಕ್ಕೆ ಹೋದಾಗ ಅರ್ಚಕರು ಅವಳಿಗೆ ಸಾಂತ್ವನ ಹೇಳಿದರು. ಹುಟ್ಟಿನಿಂದ ನೋಡಿದ ಮಗು ಎಂದು ಅವಳ ಮೇಲೆ ಹೆಚ್ಚು ಮಮಕಾರವಿತ್ತು. ಅವರು ಹೇಳಿದರು, ತಮಗೆ ಪರಿಚಯವಿರುವ ಶಾರದಮ್ಮ ಎನ್ನುವ ಒಬ್ಬರು ಶ್ರೀಮಂತರಿದ್ದಾರೆ. 1 ವರ್ಷದ ಹಿಂದೆ ಅವರ ಮಗಳು ಮತ್ತು ಅಳಿಯನನ್ನು ಕಳೆದುಕೊಂಡಿದ್ದಾರೆ. ಅದೇ ಆಕ್ಸಿಡೆಂಟ್ನಲ್ಲಿ ಅವರ ಮೊಮ್ಮಗನಿಗೆ ಸೊಂಟಕ್ಕೆ ಪೆಟ್ಟಾಗಿ ಹಾಸಿಗೆ ಹಿಡಿದಿದ್ದಾನೆ. ಅವರ ಜೊತೆ ಇದ್ದು ಮೊಮ್ಮಗನನ್ನು ನೀನು ನೋಡಿಕೊಳ್ಳಲು ಅವರಿಗೆ ಒಬ್ಬರು ಬೇಕಾಗಿದ್ದಾರೆ. ನೀನು ಹೋಗುತ್ತೀಯಾ? ನಿನ್ನ ಮಗನ ಭವಿಷ್ಯಕ್ಕೂ ಸಹಾಯ ಮಾಡುತ್ತಾರೆ ಎಂದು ಹೇಳಿದರು. ತಪ್ಪು ತಿಳ್ಕೊಳ್ಬೇಡ, ಜೀವನ ಸಾಗಬೇಕು ಎಂದರೆ ಎಲ್ಲರೂ ಏನಾದರೂ ಒಂದು ಕಾಯಕದಲ್ಲಿ ತೊಡಗಲೇಬೇಕು. ಅನುಕಂಪ ಎಷ್ಟು ದಿನ ಇರುತ್ತದೆ ಹೇಳು? ಅದಕ್ಕೆ ಸುಮಾ, ಇದರಲ್ಲಿ ಬೇಜಾರು ಯಾಕೆ ಮಾಮ, ನಾನು ಖಂಡಿತ ಹೋಗ್ತೀನಿ. ತಂದೆ ತಾಯಿಯನ್ನು ಕೊನೆಗಾಲದಲ್ಲಿ ನೋಡಿಕೊಳ್ಳಲು ಆಗಲಿಲ್ಲ. ಕೊನೆ ಪಕ್ಷ ಆ ಹಿರಿ ಜೀವವನ್ನು ನೋಡಿಕೊಳ್ಳುತ್ತೇನೆ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಇನ್ನೊಂದು ಮಗು ಎಂದು ಅದನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದಳು. ಅವರಿಗೆ ತಿಳಿಸಿ ಎಂದು ಬಂದಳು. ಮನೆಗೆ ಬಂದು ಸರಳ ಅವರ ಚಿಕ್ಕಪ್ಪ ಎಲ್ಲರಿಗೂ ವಿಷಯವನ್ನು ತಿಳಿಸಿದಳು. ಸಂಜೆ ಮನೆಗೆ ಬಂದ ಪುರೋಹಿತರು, ಶಾರದಮ್ಮನವರು ನಾಳೆ ಬರುತ್ತಾರೆ. ಮಾರ್ಕಂಡೇಶ್ವರನ ಪೂಜೆ ಮಾಡಿಸಿ ನಿನ್ನನ್ನು ಮತ್ತು ಅನಿಕೇತನನ್ನು ಕರೆದುಕೊಂಡು ಹೋಗುತ್ತಾರೆ ಎಂದು ಹೇಳಿದರು. ಕಡೆಯ ಬಾರಿಗೆಂಬುವಂತೆ ತನ್ನ ತಂದೆ ಮನೆಯ ಇಂಚು ಜಾಗವನ್ನು ಮುಟ್ಟಿ ನಮಸ್ಕರಿಸಿದಳು ಸುಮಾ. ಇಲ್ಲಿಯೇ ನನ್ನ ತಾಯಿ ಅಡುಗೆ ಮಾಡುತ್ತಾ ಇದ್ದಿದ್ದು. ನನ್ನ ತಂದೆಯಾದರೋ ಇಲ್ಲಿ ಪೂಜೆ ಮಾಡುತ್ತಾ ಇದ್ದರು. ನಾವೆಲ್ಲರೂ ಕುಳಿತು ಹರಡುತ್ತಿದ್ದು ಇಲ್ಲಿ, ನಾವು ಮಲಗುತ್ತಾ ಇದ್ದಿದ್ದು ಇಲ್ಲಿ. ಹೀಗೆ ಕೊನೆಯ ಬಾರಿ ಎಲ್ಲವನ್ನು ಮುಟ್ಟಿ ನಮಸ್ಕರಿಸಿ ಬೀರುವಿನಲ್ಲಿಟ್ಟಿದ್ದ ಮನೆಗೆ ಸಂಬಂಧಿಸಿದ ಪೇಪರ್ ಅನ್ನು ಚಿಕ್ಕಪ್ಪನ ಕೈಗೆ ಕೊಟ್ಟು, ಈ ಮನೆ ನಿನ್ನದು, ನೀನು ನಡೆಸಿಕೊಂಡು ಹೋಗು ಚಿಕ್ಕಪ್ಪ. ನಾನು ಶಾರದಮ್ಮನವರ ಮನೆಯಲ್ಲಿ ಇರುತ್ತೇನೆ. ನನ್ನ ಮನೆಯ ಋಣ ಇಲ್ಲಿಗೆ ತೀರಿತು ಎಂದು ಅವಳ ಕಾಲಿಗೆ ನಮಸ್ಕರಿಸಿದಳು. ಅವರ ಚಿಕ್ಕಪ್ಪ, ಇಲ್ಲ ತಾಯಿ, ಇದು ನಿನಗೆ ಸೇರಬೇಕಾದದ್ದು, ನೀನೇ ಇಟ್ಟುಕೋ ಎಂದರು. ದೇವರು ಕೊಟ್ಟ ಮಗ ಇದ್ದಾನೆ, ಮುಂದೆ ನೋಡೋಣ. ನಿನಗೆ 3 ಹೆಣ್ಣು ಮಕ್ಕಳು, ನಿನಗೆ ಸಹಾಯವಾಗುತ್ತದೆ ಚಿಕ್ಕಪ್ಪ ಎಂದು ಎಲ್ಲರಿಗೂ ನಮಸ್ಕಾರ ಮಾಡಿ ಎಲ್ಲರೊಟ್ಟಿಗೆ ದೇವಸ್ಥಾನಕ್ಕೆ ಬಂದಳು. ಅದೇ ಸಮಯಕ್ಕೆ ಶಾರದಮ್ಮನವರು ಬಂದರು. ವಯಸ್ಸಾದ ಹಿರಿಜೀವ, ಸಾತ್ವಿಕ ಕಳೆಯನ್ನು ಹೊಂದಿದ್ದರು. ಇವಳನ್ನು ನೋಡಿದಾಗ ಅವರಿಗೆ ತಮ್ಮ ಮಗಳ ನೆನಪಾಯಿತು. ಎಲ್ಲರ ಪರಿಚಯವಾದ ಮೇಲೆ ಎಲ್ಲರೂ ಪೂಜೆ ಮಾಡಿಸಿ ಮಾರ್ಕಂಡೇಶ್ವರನ ಪ್ರಸಾದ ಸ್ವೀಕರಿಸಿ ಭಾರವಾದ ಹೃದಯಗಳಿಂದ ಬೇರ್ಪಟ್ಟರು. 40 ನಿಮಿಷದ ಪ್ರಯಾಣದ ನಂತರ ಸುಮಾ ಮತ್ತು ಅನಿಕೇತ ಶಾರದಮ್ಮನವರ ಮನೆಗೆ ಬಂದರು. ದಾರಿಯಲ್ಲಿ ಸುಮಾ ತನ್ನ ಜೀವನದಲ್ಲಿ ನಡೆದುದೆಲ್ಲವನ್ನ ಬಗ್ಗೆ ಶಾರದಮ್ಮನವರಲ್ಲಿ ಹೇಳಿದ್ದಳು. ಶಾರದಮ್ಮನವರು ಸಮಾಧಾನ ಮಾಡಿದರು. ನೀನು ನನ್ನ ಮಕ್ಕಳಂತೆ, ಮುಂದಿನ ನಿನ್ನ ಮತ್ತು ಅನಿಕೇತನ ಭಾರ ನನ್ನದು ಎಂದು ಹೇಳಿದಳು. ಮನೆಗೆ ಬಂದಾಗ ಶಾರದಮ್ಮನವರ ಮೊಮ್ಮಗ ಅರ್ಜುನ್ ಎದ್ದಿದ್ದ. ಅವನಿಗೆ ಅಜ್ಜಿಯ ದೇವಸ್ಥಾನದಿಂದ ಯಾಕೆ ಇಷ್ಟು ಹೊತ್ತಾದರೂ ಬಂದಿಲ್ಲ ಎಂದು ಅವರಿಗಾಗಿ ಕಾಯುತ್ತಿದ್ದ. 12 ವರ್ಷದ ಹುಡುಗ ಆಕ್ಸಿಡೆಂಟ್ ಆದಾಗಿನಿಂದ
ಹಾಸಿಗೆ ಹಿಡಿದಿದ್ದ. ಅವನನ್ನು ನೋಡಿ ಸುಮಾಳಿಗೆ ತುಂಬ ಸಂಕಟವಾಯಿತು. ಅವನಿಗೆ ತನ್ನ ಪರಿಚಯವನ್ನು ಹೇಳಿ, ತಾವು ಇನ್ನು ಮುಂದೆ ನಿಮ್ಮೊಟ್ಟಿಗೆ ಇರುತ್ತೇವೆ ಎಂದು ಹೇಳಿದರು. ಸಮವಯಸ್ಕರು ಆದ ಅನಿಕೇತ್ ಮತ್ತು ಅರ್ಜುನ್ ಬೇಗ ಹೊಂದಿಕೊಂಡರು. ಸುಮಾ ಶಾರದಮ್ಮನವರ ಮನೆಯಲ್ಲಿ ಬೆಳಗ್ಗೆ ರಂಗೋಲಿ ಹಾಕುವುದರಿಂದ ಹಿಡಿದು ಚುರುಕಾಗಿ ಅಡುಗೆ ತಿಂಡಿ ಮಾಡುತ್ತಾ ಅರ್ಜುನನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಅವನಲ್ಲಿ ಬದಲಾವಣೆಯಾಗುತ್ತಾ ಬಂದಿತು. ಈಗ ಅವನು ಬೇರೆಯವರ ಸಹಾಯದಿಂದ ಒಂದೆರಡು ಹೆಜ್ಜೆ ಇಡಲು ಕೂಡ ಶಕ್ತನಾಗಿದ್ದನು. ಶಾರದಮ್ಮನವರು ಮಾರ್ಕಂಡೇಶ್ವರನೇ ಒಂದು ಕೈಯಿಂದ ತನ್ನ ಮಗಳು ಅಳಿಯನನ್ನು ಕಿತ್ತುಕೊಂಡರೂ ಮತ್ತೊಂದು ಕೈಯಲ್ಲಿ ಇನ್ನೊಬ್ಬ ಮಗಳು ಮತ್ತು ಮೊಮ್ಮಗನನ್ನು ಕೊಟ್ಟಿದ್ದಾರೆ ಎಂದು ಸಮಾಧಾನ ಪಟ್ಟುಕೊಂಡರು. ಇತ್ತ ಕಡೆ ಸುರೇಶ ಲಾಯರ್ ಮೂಲಕ ಸುಮಾಳಿಗೆ ನೋಟಿಸು ಕಳಿಸಿದ್ದನು. ಶಾರದಮ್ಮನವರ ಲಾಯರ್ ಸುಮಾಳಿಗೆ ಕೊಟ್ಟಂತಹ ದೈಹಿಕ ಮತ್ತು ಮಾನಸಿಕ ಹಿಂಸೆ ಇದಕ್ಕೆಲ್ಲ ಅವನ ಮೇಲೆ ಕೇಸ್ ಹಾಕಿ ಅವನನ್ನು ಸಸ್ಪೆಂಡ್ ಮಾಡಿಸಿದ್ದರು. ಇದರಿಂದ ಮಾನಸಿಕವಾಗಿ ಕುಗ್ಗಿದ್ದ ಅವನು ಖಿನ್ನತೆಗೆ ಜಾರಿದ್ದ. ಅವನ ತಾಯಿ ಕೂಡ ಹಾಸಿಗೆ ಹಿಡಿದಿದ್ದಳು. ಮಾಡಿದ ಕರ್ಮ ಅವರನ್ನು ಬಿಡುವುದಿಲ್ಲ ಎಂಬಂತೆ ತಾಯಿಗೆ ಬಿಸಿ ನೀರು ತರಲು ಹೋದ ಸುರೇಶ ಸ್ನಾನದ ಮನೆಯಲ್ಲಿ ಜಾರಿ ತಲೆ ಹೊಡೆದು ರಕ್ತಸ್ರಾವದಿಂದ ಸತ್ತು ಹೋಗಿದ್ದ. ಹಾಸಿಗೆ ಹಿಡಿದಿದ್ದ ತಾಯಿ ಊಟ ತಿಂಡಿ ಇಲ್ಲದೆ ಕೊನೆಯುಸಿರೆಳೆದಿದ್ದರು. ಅಕ್ಕಪಕ್ಕದ ಮನೆಯವರಿಗೆ ಯಾರಿಗೂ ತಿಳಿದಿರಲಿಲ್ಲ, ಏಕೆಂದರೆ ಇವರು ಯಾರೊಟ್ಟಿಗೂ ಚೆನ್ನಾಗಿರಲಿಲ್ಲ. ಆದರೆ 3-4 ದಿನಗಳಲ್ಲಿ ಮನೆಯಲ್ಲಿ ತುಂಬ ಕೆಟ್ಟ ವಾಸನೆ ಬರುತ್ತಿದ್ದ ಕಾರಣ ಪಕ್ಕದ ಮನೆಯವರು ಪೊಲೀಸ್ನವರಿಗೆ ಫೋನ್ ಮಾಡಿದರು. ಪೊಲೀಸರು ಬಂದು ಪರೀಕ್ಷಿಸಲಾಗಿ ಇಬ್ಬರು ಆಗಲೇ ಸತ್ತು 2-3 ದಿನಗಳಾಗಿತ್ತು. ಕೊನೆಗೆ ಸುಮಾಳಿಗೆ ಕರೆ ಬಂತು. ಕರ್ತವ್ಯ ಎನ್ನುವಂತೆ ಯಾವುದೇ ಭಾವನೆ ಇಲ್ಲದೆ ಸುಮಾ ಮತ್ತು ಅನಿಕೇತ ಬಂದು ಅವರ ಕೊನೆಯ ಸಂಸ್ಕಾರಗಳನ್ನು ಮುಗಿಸಿ ಹೋದರು. ಕೊನೆಗೆ ಆ ಮನೆಯನ್ನು ಸುಮಾ ಮಾರಿ ಅದರಿಂದ ಬಂದ ಹಣವನ್ನು ಸೈನಿಕರ ಅಭಿವೃದ್ಧಿ ನಿಧಿಗೆ ಕೊಟ್ಟಳು. ಹೀಗೆ ಸುಮಾ ಅರ್ಜುನ್ ಮತ್ತು ಅನಿಕೇತರನ್ನು ನೋಡಿಕೊಳ್ಳುತ್ತಾ ಶಾರದಮ್ಮನವರ ಪ್ರೀತಿಯ ಆರೈಕೆಯಲ್ಲಿ ಜೀವನ ಸಾಗಿಸಿದಳು. ಸ್ನೇಹಿತರೆ, ನಾವು ನಮ್ಮ ನೋವುಗಳನ್ನು ಇತರರಿಗೆ ತೊಂದರೆಯಾಗುತ್ತದೆ ಎಂದು ಹೇಳಿಕೊಳ್ಳದೆ ಇರಬಾರದು. ಅಂದೇ ಸುಮಾ ತನ್ನ ತಂದೆ ತಾಯಿಗಳ ಬಳಿ ಅಥವಾ ಸ್ನೇಹಿತರ ಬಳಿ ಹೇಳಿಕೊಂಡಿದ್ದರೆ ಕಡೆಯ ಪಕ್ಷ ಕಡೆಗಾಲದಲ್ಲಿ ಅವಳ ತಂದೆ ತಾಯಿಯನ್ನಾದರೂ ಚೆನ್ನಾಗಿ ನೋಡಿಕೊಳ್ಳಬಹುದಿತ್ತು. ಆ ನರಕದಿಂದ ಪಾರಾಗಬಹುದಿತ್ತು. ಕಾಲ ಮಿಂಚಿ ಹೋಗಿತ್ತು. ಇತ್ತೀಚೆಗೆ ಸಿಡಿದ ಅವಳು ಮುಂದಿನ ತನ್ನ ಜೀವನವನ್ನು ನೆಮ್ಮದಿಯಾಗಿ ಕಳೆದಳು. ಮಗನಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕಲಿಸಿದಳು. ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹಿಸಿ.